ಕೆಆರ್ಎಸ್ನಿಂದ ತಮಿಳುನಾಡಿಗೆ ಕಾವೇರಿ ನೀಡುತ್ತಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀರು ಕಡಿಮೆ ಆಗ್ತಾ ಇದೆ. ಕಾವೇರಿಗಾಗಿ ಮಂಡ್ಯದಲ್ಲಿ ರೈತರಿಂದ ವಿಭಿನ್ನವಾದಂತಹ ಗಂಜಿ ಚಳುವಳಿಯನ್ನ ಮಾಡಲಾಗ್ತಾ ಇದೆ. ಸಂಜಯ್ ವೃತ್ತದಲ್ಲಿ ಗಂಜಿ ಕುಡಿದು ರೈತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಕಬ್ಬು ಭತ್ತಕ್ಕೆ ನೀರಿಲ್ಲ ಅಂತ ಸಚಿವರ ಹೇಳಿಕೆಗೂ ಕೂಡ ಈಗ ಅಲ್ಲಿನ ಅನ್ನದಾತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೆಆರ್ಎಸ್ನಿಂದ ತಮಿಳುನಾಡಿಗೆ ಕಾವೇರಿ ನೀರನ್ನ ಬಿಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಆರ್ಎಸ್ನಲ್ಲಿ ನೀರು ಕಡಿಮೆ ಆಗ್ತಾ ಇದೆ. ಕಾವೇರಿಗಾಗಿ ಮಂಡ್ಯದಲ್ಲಿ ರೈತರಿಂದ ವಿಭಿನ್ನವಾದಂತಹ ಗಂಜಿ ಚಳುವಳಿಯನ್ನ ಶುರು ಮಾಡಲಾಗಿದೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ರೈತರು ಗಂಜಿಯನ್ನ ಕುಡಿದು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ನೋಡಿ, ಸಚಿವರು ಹೇಳಿಕೆಯನ್ನ ಕೊಡ್ತಾರೆ, ಕಬ್ಬು ಭತ್ತಕ್ಕೆ ನೀರಿಲ್ಲ ಅಂತ ಹೇಳ್ಬಿಟ್ಟು. ಅದ್ ಹೆಂಗೆ ಹೇಳಿಕೆಯನ್ನ ಕೊಡ್ತಾರೆ? ಸದ್ಯ ಈ ಹೇಳಿಕೆಗೆ ಈಗ ಬಹಳ ದೊಡ್ಡ ಆಕ್ರೋಶ ವ್ಯಕ್ತವಾಗಿದೆ. ತಮಿಳುನಾಡಿಗೆ ನೀರು ಬಿಡೋದನ್ನ ಖಂಡಿಸಿ ಹೋರಾಟವನ್ನ ಮಾಡಲಾಗಿದೆ. ರೈತ ಸಂಘ, ಕನ್ನಡ ಸೇನೆ ಸೇರಿ ಹಲವು ಸಂಘಟನೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದೆ. ನಮ್ಮ ಬೆಳೆಗಳಿಗೆ ನೀರಿಲ್ಲ, ತಮಿಳುನಾಡಿಗೆ ನೀರು ಯಾಕೆ ಅಂತ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಕಬ್ಬು ಭತ್ತ ಬೆಳೆಗಳಿಗೆ ನೀರು ನೀಡುವಂತೆಯೂ ಕೂಡ ಇಲ್ಲಿ ರೈತರು ಆಗ್ರಹವನ್ನ ಮಾಡ್ತಿದ್ದಾರೆ. ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯನ್ನ ತಡೆದುಬಿಟ್ಟು ಈ ಒಂದು ಪ್ರತಿಭಟನೆಯಲ್ಲಿ ಎಲ್ಲ ಅನ್ನದಾತರು, ಕನ್ನಡಿಗರು ಭಾಗಿಯಾಗಿರುವಂಥದ್ದು ಗಮನಿಸಿದ್ದೀವಿ. ಇಲ್ಲಿ ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ ಅವರು ಹೇಳಿಕೆಯನ್ನು ಕೊಡ್ತಾರೆ. ಕರ್ನಾಟಕದ ರೈತರು ಯಾವುದೇ ಕಾರಣಕ್ಕೂ ಕೂಡ ಕಬ್ಬು ಹಾಗೆ ಭತ್ತ ಬೆಳಿಬೇಡಿ, ಯಾಕಂತಂದ್ರೆ ಕೆಆರ್ಎಸ್ ನಲ್ಲಿ ನೀರಿಲ್ಲ, ಮತ್ತೊಂದು ಕಡೆಗೆ ಮಳೆ ಆಗ್ತಾ ಇಲ್ಲ. ನೀವು ನೋಡಿದ್ರೆ ಪರ್ಯಾಯವಾಗಿ ರೈತರ ಸಾಲ ಮನ್ನಾ ಮಾಡಿ ಅಥವಾ ನಮಗೆ ತಿಂಗಳಿಗೆ 1 ಎಕರೆಗೆ ಎಷ್ಟು ದುಡ್ಡು ಕೊಡಿ ಅಂತ ಕೇಳ್ತಿದ್ದೀರಾ. ಇದು ಸದ್ಯಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ನೀವೇನ್ ಮಾಡಿ, ಒಂದು ಭತ್ತ ಹಾಗೆ ಕಬ್ಬು ಬೆಳೆಯೋದನ್ನ ನಿಲ್ಲಿಸ್ಬಿಡಿ ಅಂತ ಹೇಳ್ತಾರೆ. ಹಾಗಾದ್ರೆ ರಾಜ್ಯದ ಇಲ್ಲಿ ರೈತರು ಅವರ ಹಿತರಕ್ಷಣೆಗಿಂತ ನಿಮ್ಗೆ ಬೇರೆ ರಾಜ್ಯದ ರೈತರ ಮೇಲೆ ಬಹಳ ದೊಡ್ಡ ಹಿತರಕ್ಷಣೆ ಎದ್ದು ಕಾಣ್ತಾ ಇದೆ. ಸದ್ಯ ಈಗ ಕೆಆರ್ಎಸ್ ನಲ್ಲಿ ನೀರು ಕಡಿಮೆ ಆಗ್ತಾ ಇದೆ. ಇವಾಗಿಂದಲ್ಲ, ಕಳೆದ ತಿಂಗಳಿಂದ ಕೂಡ ಹೇಳ್ಕೊಂಡು ಬರ್ತಾ ಇದೆ. ಆದ್ರೂ ಕೂಡ ತಮಿಳುನಾಡಿಗೆ ನೀರು ಬಿಡಲಾಗ್ತಾ ಇದೆ. ಹಾಗಾಗಿ ಕಾವೇರಿಗಾಗಿ ಮಂಡ್ಯದಲ್ಲಿ ರೈತರು ವಿಭಿನ್ನವಾಗಿ ಗಂಜಿ ಚಳುವಳಿಯನ್ನ ಪ್ರಾರಂಭ ಮಾಡಿರುವಂತದ್ದು. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಗಂಜಿಯನ್ನ ಕುಡಿದು ರೈತರು ಪ್ರತಿಭಟನೆಯನ್ನ ಮಾಡ್ತಾರೆ. ಜಲಸಂಪನ್ಮೂಲ ಸಚಿವರು ಕಬ್ಬು ಭತ್ತಕ್ಕೆ ನೀರಿಲ್ಲ ಅಂತ ಹೇಳಿಕೆಯನ್ನ ಕೊಡ್ತಾರೆ. ಅದ್ ಹೆಂಗೆ ನೀವು ಅಷ್ಟು ಈಸಿಯಾಗಿ ಅಂತ ದೊಡ್ಡ ಸ್ಟೇಟ್ಮೆಂಟ್ ಕೊಡ್ತೀರಾ? ಹಾಗಾಗಿ ಜನ ಕಬ್ಬು ಭತ್ತವನ್ನು ನಂಬ್ಕೊಂಡೆ ಎಷ್ಟೋ ಸಂಸಾರ ಮಾಡ್ತಿರೋದು, ಎಷ್ಟೋ ರೈತರು ಜೀವನ ಮಾಡ್ತಿದ್ದಾರೆ. ಹಾಗಾದ್ರೆ ಅವ್ರ ಜೀವನ ಏನು, ಅವ್ರ ಜೀವನದ ಕಥೆ ಏನು? ಸದ್ಯ ಸಚಿವರ ಹೇಳಿಕೆಗೂ ಕೂಡ ಬಹಳ ದೊಡ್ಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮತ್ತೆ ತಮಿಳುನಾಡಿಗೆ ನೀರು ಬಿಡೋದನ್ನ ಖಂಡಿಸಿಯೂ ಕೂಡ ಸತತವಾಗಿ ಹೋರಾಟಗಳು ನಡೀತಾಲೇ ಇದೆ. ಇಲ್ಲಿ ರೈತ ಸಂಘ, ಕನ್ನಡ ಸೇನೆ ಸೇರಿ ಹಲವು ಸಂಘಟನೆಗಳು ಕೂಡ ಪ್ರತಿಭಟನೆಯನ್ನ ಮಾಡ್ತಲೇ ಇದೆ. ನೋಡಿ, ನಮ್ಮ ಬೆಳೆಗಳಿಗೆ ನೀರಿಲ್ಲ, ತಮಿಳುನಾಡಿಗೆ ನೀರು, ತಮಿಳುನಾಡಿಗೆ ಬೆಳೆಯುವಂತ ಬೆಳೆಗಳಿಗೆ ನೀರು, ಅದ್ ಹೆಂಗೆ ತಾರತಮ್ಯ ಮಾಡ್ತಾ ಇದ್ದೀರಾ ನೀವು? ಕೆಆರ್ಎಸ್ ಕರ್ನಾಟಕದಲ್ಲೇ ಇಟ್ಕೊಂಡು ಅಂತ ಹೇಳ್ಬಿಟ್ಟು ಕಬ್ಬು ಭತ್ತ ಬೆಳೆಗಳಿಗೆ ನೀರು ಬಿಡುವಂತೆಯೂ ಇಲ್ಲಿ ರೈತರು ಆಗ್ರಹವನ್ನ ಮಾಡಿದ್ದಾರೆ. ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ರೈತರಿಗೆ ಗಂಜಿ ಭಾಗ್ಯ ಕೊಟ್ಟ ರಾಜ್ಯ ಸರ್ಕಾರಕ್ಕೆ, ರೈತರಿಗೆ ಗಂಜಿ ಭಾಗ್ಯ ಕೊಟ್ಟ ಸರ್ಕಾರಕ್ಕೆ, ಉಳಿದ ನೀರನ್ನ ತಮಿಳುನಾಡಿಗೆ ಬಿಟ್ಟು ಗಂಜಿ ಭಾಗ್ಯ ಕೊಟ್ಟ ರಾಜ್ಯ ಸರ್ಕಾರ. ರಾಜ್ಯದ ಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು ಗಂಟೆಗೊಂದು ಆದೇಶವನ್ನ ಮಾಡ್ತಿದ್ದಾರೆ. ಕಬ್ಬು ಭತ್ತಕ್ಕೆ ನೀರಿಲ್ಲ, ಉಪ ಉತ್ಪಾದನೆಗಳಿಗೆ ಮಾತ್ರ ನೀರು ಅಂತಿದ್ದಾರೆ. ಮಂಡ್ಯ ಜಿಲ್ಲೆಯ ಕೃಷಿಕರು ಭತ್ತ ರಾಗಿಯನ್ನು ಪ್ರಧಾನವಾಗಿ ಬೆಳೆಯುವಂಥ ರೈತರು ನಮ್ಮ ಮಂಡ್ಯದಲ್ಲಿರುವಂಥ ಜನ. ತಮಿಳುನಾಡಿಗೆ 12,000 ಕ್ಯೂಸೆಸ್ ಕೊಡಬೇಕು ಅಂತ ಆದೇಶ ಇದೆ. ರಾಜ್ಯದ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ನೀರು ತಮಿಳುನಾಡಿಗೆ ಬಿಡಲ್ಲ ಅಂತೇಳಿ 16,000 ಕ್ಯೂಸೆಸ್ ನೀರನ್ನು ಇವತ್ತು ಪ್ರೆಸೆಂಟ್ ಕೂಡ 16,000 ಕ್ಯೂಸೆಸ್ ನೀರು ತಮಿಳುನಾಡಿಗೆ ಹೋಗ್ತಾ ಇದೆ. ಇದು ರಾಜ್ಯಕ್ಕೆ ಮಾಡಿದ ದೊಡ್ಡ ಅವಮಾನ ಅಂತೇಳಿ ನಾನು ದೊಡ್ಡ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ರಾಜ್ಯದ ಮುಖ್ಯಮಂತ್ರಿಗಳೇ, ಮೊನ್ನೆ ನೀವು ದೆಹಲಿಯಲ್ಲಿ ನಡೆದಂಥ ಸಭೆಯಲ್ಲಿ ಕಾವೇರಿ ಸಮಸ್ಯೆಗೆ ಮೇಕೆದಾಟೆ ಒಂದು ಸೂತ್ರ ಅನ್ನುವಂಥ ಬಹುದಿನದ ಕನ್ನಡಿಗರ ಹೋರಾಟಕ್ಕೆ
ಅಲ್ಲಿ ನಿರ್ಧಾರವನ್ನು ಪ್ರಕಟಿಸುವ ತೀರ್ಮಾನವನ್ನ ಯಾರ ಕೇಳಿ ನೀವು ಪ್ರಕಟಿಸಿದಿರಿ ಎನ್ನುವ ಪ್ರಶ್ನೆ ನಿಮ್ಗೆ ನಾವು ಮಾಡ್ತಾ ಇದ್ದೇವೆ. ಪುಡಿಚೇರಿ ಮತ್ತು ತಮಿಳುನಾಡು ಜನರಿಗಾಗಿ ಮೇಕೆದಾಟು ಹೊಂದಿದ್ದೀರಾ. ಕರ್ನಾಟಕದ ಜನರು, ಕಾವೇರಿ ಕೊಳ್ಳದ ಜನರು ನಿಟ್ಟುಸಿರು ಬಿಡುವುದಕ್ಕಾಗಿ ಮೇಕೆದಾಟಿಗಾಗಿ ಬಹುದಿನದ ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಈ ಸರ್ಕಾರ ಯಾವುದೇ ಕಾರಣಕ್ಕೂ ಭತ್ತ ಬೆಳಿಬೇಡಿ, ಕಬ್ಬು ಬೆಳಿಬೇಡಿ ಅಂತ ನೀರಾವರಿ ಸಚಿವರು ಕೂಡ ಹೇಳ್ತಾರೆ. 4 ಕಟ್ಟು ನೀರು ಕೊಡ್ತೀವಿ ಅಂತಾರೆ. 4 ಕಟ್ಟು ನೀರು ಕೊಡೋಕ್ಕೆ ಈಗ ಸ್ವಲ್ಪ ದಿನದಲ್ಲಿ 110 ಅಡಿ ಇದ್ದದ್ದು ಈಗ 104 ಅಡಿ ಆಗದೆ. 104 ಅಡಿ ಈಗಿರೋದು. ಆಮೇಲೆ 5 ಗೇಟ್ ಓಪನ್ ಮಾಡವ್ರೆ. 5 ಗೇಟ್ ಓಪನ್ ಮಾಡಿ ಏನು ತಮಿಳ್ನಾಡಿಗೆ ಯಥೇಚ್ಛವಾಗಿ ನೀರು ಬಿಡ್ತಾವ್ರೆ. 12,000 ಕ್ಯೂಸಸ್ ನೀರು ಬಿಡ್ತೀವಿ ಅಂತ ಹೇಳಿದ್ದು 15,000 ಕ್ಯೂಸಸ್ ಗಂಟಲು ನೀರು ಬಿಡ್ತಾವ್ರೆ. ನಮ್ಮ ಬೆಳೆಗೆ 4 ಕಟ್ಟು ನೀರು ಕೊಡೋದ್ರಿಂದ, ಅದು 15 ದಿನಕ್ಕೊಂದಿನ ನೀರು ಕೊಡೋದ್ರಿಂದ ಯಾವುದೇ ಕಾರಣಕ್ಕೂ ಯಾವುದೇ ಬೆಳೆನೂ ಬೆಳೀಕಾಗೋದೇ ಇಲ್ಲ. ಕಾರಣ ಏನು ಅಂದರೆ 15 ದಿವಸಕ್ಕೆ ಯಾವ ಬೆಳೆನೂ ಈ ಭೂಮಿಲಿ ನಿಂತ್ಕೊಳ್ಳೋದಿಲ್ಲ. ಅರೆಕಾಲಿಕ ಕೃಷಿಯನ್ನು ಬೆಳೀರಿ. ಏನು ನಮ್ಮ ಜಲಾಶಯದಲ್ಲಿ ನೀರಿನ ಸಂಗ್ರಹ ಲಭ್ಯತೆ ಇದೆಯೋ ಅದಕ್ಕೆ ಅನುಗುಣವಾಗಿ ಕುಡಿಯುವ ನೀರು ಮತ್ತು ವ್ಯವಸಾಯಕ್ಕೆ ಬಳಸ್ಕೊಳ್ಬೇಕು ಅಂತ ಹೇಳಿ ಒಂದು ಸಲಹಾ ಸಮಿತಿ ಸಭೆಯಲ್ಲಿ ಸೂಚನೆಯನ್ನು ನೀಡಿದ್ದಾರೆ. ಅದರಂತೆ ಕೂಡ ಮಂಡ್ಯ ಜಿಲ್ಲಾಧಿಕಾರಿಗಳು ನಿನ್ನೆ ದಿವಸ ಕೃಷಿ ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ಏನು ನೀವು ರಾಗಿ, ನವಣೆ, ಅರ್ಕ, ಜೋಳ ಈ ಥರದ ಬೆಳೆಗಳನ್ನು ಬೆಳೀರಿ ಮತ್ತು ದೀರ್ಘಕಾಲಿಕ ಬೆಳೆ ಬೆಳಿಬೇಡಿ ಅಂತ ಹೇಳಿದ್ದಾರೆ. ಅಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ಯಾವ ಅವೈಜ್ಞಾನಿಕ ಒಂದು ಸಭೆಯ ತೀರ್ಮಾನ ಇದೆ ಅಂತ ಹೇಳಿದ್ರೆ, ಈ ಒಂದು ಸಂದರ್ಭದಲ್ಲಿ ನಾವು ರಾಗಿ, ಜೋಳ ಮತ್ತು ಉದ್ದು ಅವರೇ ಬೆಳೀಕಾಗುತ್ತಾ? ಇಂಥ ಸಂದರ್ಭದಲ್ಲಿ ಈಗ ಸೆಪ್ಟೆಂಬರ್ ಮೊದಲನೇ ವಾರ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ದೀರ್ಘಕಾಲಿಕ ಬೆಳೆ ಬೆಳಿಬೇಡಿ ಅಂತೇಳಿ ಅವೈಜ್ಞಾನಿಕ ತೀರ್ಪು ಹೇಳ್ತಾರೆ. ಅರೆಕಾಲಿಕ ಕೃಷಿಯನ್ನು ಬೆಳೀರಿ. ಏನು ನಮ್ಮ ಜಲಾಶಯದಲ್ಲಿ ನೀರಿನ ಸಂಗ್ರಹ ಲಭ್ಯತೆ ಇದೆಯೋ ಅದಕ್ಕೆ